ರಾಜ್ಯದಲ್ಲಿ ನಿಲ್ಲದ ಸಬ್ ರಿಜಿಸ್ಟರ್ ಕರ್ಮಕಾಂಡ. ಇದು ಕಂದಾಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ರೂಲ್ಸ್ ಗಾಳಿಗೆ ಕೋಟಿ ಕೋಟಿ ಅಧಿಕಾರಿಗಳ ಜೇಬಿಗೆ. ರೂಲ್ಸ್ ಗಾಳಿಗೆ ತೂರಿ ಕೋಟಿ ಕೋಟಿ ದೋಚುತ್ತಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್. ರಾಜ್ಯದಲ್ಲಿ ನಿಲ್ಲದ ಸಬ್ ರಿಜಿಸ್ಟರ್ ಕರ್ಮಕಾಂಡ. ಇದು ಕಂದಾಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ರೂಲ್ಸ್ ಗಾಳಿಗೆ ಕೋಟಿ ಕೋಟಿ ಅಧಿಕಾರಿಗಳ ಜೇಬಿಗೆ. ರೂಲ್ಸ್ ಗಾಳಿಗೆ ತೂರಿ ಕೋಟಿ ಕೋಟಿ ದೋಚುತ್ತಿರುವಂತಹ ಸಬ್ ರಿಜಿಸ್ಟರ್ಸ್. ಬೆಂಗಳೂರಿನ ಪ್ರಮುಖ ಕ್ಷೇತ್ರಗಳಲ್ಲೇ ಎಗ್ಗಿಲ್ಲದೆ ನಡೀತಾ ಇದೆ ದಂಧೆ. ರಾಜ್ಯ ರಾಜಧಾನಿಯ ಕಚೇರಿಯಲ್ಲಿ ಹೆಂಗೆಲ್ಲ ನಡೀತಿದೆ ಗೊತ್ತಾ ಅಕ್ರಮ. ಕಂತೆ ಕೊಟ್ರೆ ಸಾಕು ಮಾಡಬಾರದ ಕೆಲಸವನ್ನ ಮಾಡ್ತಾರೆ ಸಬ್ ರಿಜಿಸ್ಟ್ರಾರ್ಗಳು. ಫ್ರೀಡಂ ಟಿವಿ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ಸಬ್ ರಿಜಿಸ್ಟ್ರಾರ್ಗಳ ದಂಧೆ. ನಾಚಿಕೆ ಆಗ್ಬೇಕು. ದಂಧೆ ಇಲ್ಲ 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 ಯಾರು ಅಕ್ರಮ ಮಾಡ್ತಾ ಇಲ್ಲ, ಲಂಚ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳುವಂತಹ ಎಲ್ಲಾ ಅಧಿಕಾರಿಗಳ ಕಚೇರಿಯಲ್ಲೂ ಈ ದರಿದ್ರ ಕರ್ಮಕಾಂಡ ಲಂಚಾವತಾರ ನಡೀತಾ ಇದೆ. ನಮ್ಮ ಫ್ರೀಡಂ ಟಿವಿಯಲ್ಲಿ ಕರೆಕ್ಟ್ ಆಗಿರುವಂತಹ ದಾಖಲೆಗಳಿದೆ. ಕಂತೆ ಕೊಟ್ರೆ ಸಾಕು ಮಾಡಬಾರದ ಕೆಲಸಗಳನ್ನ ಮಾಡ್ತಾರೆ ಸಬ್ ರಿಜಿಸ್ಟ್ರಾರ್ಸ್ಗಳು. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಜನರ ದುಡ್ಡುಗಳನ್ನ ದೋಚ್ಕೊಂಡು ಮಜಾ ಮಾಡೋ ಸುಮ್ನೆ ಗವರ್ಮೆಂಟ್ ಜಾಬ್ ಅಂತ ಯಾಕೆ ಹೇಳ್ಕೊಂತೀರ? ಮರ್ಯಾದೆ ಪ್ರಶ್ನೆ. ಎಸ್, ಫ್ರೀಡಂ ಟಿವಿ ದಾಖಲೆ ಸಮೇತ ಬಯಲು ಮಾಡ್ತಿದೆ ಸಬ್ ರಿಜಿಸ್ಟ್ರಾರ್ಗಳ ದಂಧೆಯನ್ನ. ಸಬ್ ರಿಜಿಸ್ಟ್ರಾರ್ಗಳ ದಂಧೆಯನ್ನ ಫ್ರೀಡಂ ಟಿವಿ ದಾಖಲೆ ಸಮೇತ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದೆ. ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಕೋಟಿ ಕೋಟಿ ದೋಚುತ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಲಂಚದ ದುಡ್ಡಲ್ಲಿ ಊಟ ಮಾಡ್ರೆ ಜೀರ್ಣ ಆಗತ್ತಾ ಅಂತ. ಬಡ ಜನಗಳ ದುಡ್ಡಲ್ಲಿ ಊಟ ಮಾಡಿದ್ರೆ ಸರ್ಕಾರಿ ನೌಕರಗಳೇ ನಿಮಗೆ ನಿಜಕ್ಕೂ ಕೂಡ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು. ಇದು ಕಂದಾಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಹಾಗಾದ್ರೆ ಎಲ್ಲಿ ನಡೀತಾ ಇದೆ, ಏನ್ ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇದು ಆರ್ ನಗರ ಜೆಪಿ ನಗರ ಸಬ್ ರಿಜಿಸ್ಟರ್ ಮಹಾವಂಚನೆಯ ಸ್ಟೋರಿ. ಬಿಲ್ಡರ್ಗಳ ಮೂಲಕವೇ ಸಬ್ ರಿಜಿಸ್ಟರ್ಗಳ ಅಕ್ರಮ. ಆಸ್ತಿ ನೋಂದಣಿಯಲ್ಲಿ ಸರ್ಕಾರದ ನಿಯಮ ಕಡೆಗಣನೆ. ಆಸ್ತಿ ನೋಂದಣಿಗೆ ಈ ಖಾತಾ ಕಡ್ಡಾಯ ಮಾಡಿರುವಂತಹ ಸರ್ಕಾರ, ಆದ್ರೆ ಈ ಖಾತಾ ಇಲ್ಲದೆ ಅಕ್ರಮವಾಗಿ ಆಸ್ತಿ ನೋಂದಣಿ. ಕಾಸು ಕೊಟ್ರೆ ವಿಧಾನಸೌಧ ಬೇಕಾದ್ರೂ ನೋಂದಣಿ ಮಾಡಿಸ್ಬಿಡ್ತಾರೆ. ಆಸ್ತಿ ನೋಂದಣಿ ವೇಳೆ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಕಳ್ಳದಂಧೆ. ರಿಯಲ್ ಎಸ್ಟೇಟ್ ಮಂದಿಗಳನ್ನ ಬಚಾವ್ ಮಾಡಲು ಅಡ್ಡ ಮಾರ್ಗದಲ್ಲಿ ನೋಂದಣಿ. ಆರ್ ನಗರ ಜೆಪಿ ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಎಲ್ಲವೂ ಕೂಡ ಅಕ್ರಮ ಆಸ್ತಿ ನೋಂದಣಿಗೆ ಪಿನ್ ಟು ಪಿನ್ ಡೀಲರ್ಸ್. ಎಸ್, ಅಕ್ರಮ ಆಸ್ತಿ ನೋಂದಣಿ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಭ್ಯವಾಗ್ತಾ ಇದೆ. ಜೆಪಿ ನಗರ ಹಾಗೂ ಆರ್ ನಗರದ ರಿಜಿಸ್ಟರ್ ಕಚೇರಿಯಲ್ಲಿ ಎಲ್ಲವೂ ಕೂಡ ಅಕ್ರಮ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಮಂದಿಯನ್ನ ಬಚಾವ್ ಮಾಡೋಕೆ ಅಡ್ಡ ಮಾರ್ಗದಲ್ಲಿ ನೋಂದಣಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಕಾಸು ಕೊಟ್ರೆ ವಿಧಾನಸೌಧನು ಕೂಡ ನೋಂದಣಿ ಮಾಡ್ಕೊಟ್ಬಿಡ್ತೀರಾ ಅಂತ, ಅಥವಾ ಹೈಕೋರ್ಟ್ ಕೂಡ ತಗೊಳ್ಳಿ ನಿಮ್ದೇ ಹೆಸರು ಅಂತ ಕೊಟ್ಬಿಡ್ತೀರಾ. ಈ ಖಾತಾ ಮಾಡ್ಬೇಕ್ರಿ ಫಸ್ಟು. ಈ ಖಾತಾ ಆದವ್ರಿಗೆ ಮಾತ್ರ ಆಸ್ತಿ ನೋಂದಣಿ ಮಾಡ್ಬೇಕು. ಅದು ಬಿಟ್ಟುಬಿಟ್ಟು ಕಂಡವ್ರಿಗೆಲ್ಲ ಕೊಡ್ತಾ ಹೋದ್ರೆ ಸರ್ಕಾರ ಯಾರು ಕೇಳಲ್ವಾ ನಿಮ್ಗೆ?
ಜನಸಾಮಾನ್ಯರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ನಿಮಗೆ ಬೇಕಾದಾಗ ಮಾಡುವುದಾ? ಆಸ್ತಿ ನೋಂದಣಿಗೆ ಈ ಖಾತಾ ಮಾಡುವುದು ಕಡ್ಡಾಯ ಅಂತ ಹೇಳ್ತಾ ಇದೆ ಸರ್ಕಾರ. ಆದರೆ ಆಸ್ತಿ ಖಾತಾ ಇಲ್ಲದೆ ಅಕ್ರಮವಾಗಿ ಆಸ್ತಿ ನೋಂದಣಿ ಮಾಡ್ತಾ ಇದ್ದೀರಾ. ರೂಲ್ಸ್ಗಳನ್ನೆಲ್ಲ ನಂದಲ್ಲ ನಮ್ಮ ಅಪ್ಪಂದಲ್ಲ ಅಂತ ಹೇಳ್ಬಿಟ್ಟು ಗಾಳಿಗೆ ತೂರ್ತಾ ಇದ್ದಾರೆ. ರೂಲ್ಸ್ ಯಾರಿಗೆ? ಬಡ ಜನಗಳಿಗೆ ರೂಲ್ಸ್. ಕೋಟಿ ಕೋಟಿ ಇದ್ದವ್ರಿಗೆ ರೂಲ್ಸ್ ಇಲ್ಲ, ಏನಿಲ್ಲ. ರಾಜ್ಯ ಮಾರ್ಗ ಅದೇನೋ ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ಬರ್ಬೇಕಂತಂದ್ರೆ ನಾರ್ಮಲ್ ಸಾಲಲ್ಲಿ ಬರೋರು ಬಡವರು, ಶ್ರೀಮಂತರು ಕೋಟಿ ಕೋಟಿ ಇದ್ದವರು ಸ್ಪೆಷಲ್ ಎಂಟ್ರಿ ತಗೊಂತ. ಹಾಗೆ ಪ್ರತಿಷ್ಠಿತ ಬಿಲ್ಡರ್ಗಳಿಂದ ಕಂತೆ ಕಂತೆ ಪಡೆದು ಅಕ್ರಮವಾಗಿ ಆಸ್ತಿ ರಿಜಿಸ್ಟ್ರೇಷನ್. ಬಿಲ್ಡರ್ಗಳ ಹೆಸರು ಸಮೇತ ರಿವೀಲ್ ಮಾಡ್ತಾ ಇದೆ ಫ್ರೀಡಂ ಟಿವಿ. ಆರ್ಆರ್ ನಗರದ ಸಬ್ ರಿಜಿಸ್ಟ್ರಾರ್ ಗಿರೀಶ್ ನಿಂದ ಅಕ್ರಮ ನಡೆದಿದೆ. ಜೆಪಿ ನಗರದ ಸಬ್ ರಿಜಿಸ್ಟ್ರಾರ್ ನಾಗರಾಜ್ ದೇವರಾಜ್ ಟೀಮ್ ನಿಂದ ಅಕ್ರಮ ಆಗಿರೋದೇ. ಆಸ್ತಿ ವಿವರ ಯಾವುದು ಗೊತ್ತಾ? ಮಹಾವೀರ ಸಿತಾರ ಅಪಾರ್ಟ್ಮೆಂಟ್, MSRN ಅಪಾರ್ಟ್ಮೆಂಟ್ಗಳು, ಪಾರ್ಕ್ ವ್ಯೂ, ಮಿಸ್ಸಿಂಗ್, ಎಪಿಕ್, ವರಶಿವಗಿರಿ, ಪ್ಯಾರಡೈಸ್, ಅರ್ಬನ್ ಆರ್ಚರ್ಡ್, ನಂದಿ ರಾಯಲ್ ಅಪಾರ್ಟ್ಮೆಂಟ್ಗಳು, ವಿಸ್ ಮ್ಯಾಚ್, APX, ಸೈಡನ್ ಕ್ಲೇವ್ ಅಪಾರ್ಟ್ಮೆಂಟ್ಗಳು, ABM ರೆಸಿಡೆನ್ಸಿ, ಮೈತ್ರಿ 1, ರಾಜೇಶ್ವರಿ, ಐಶ್ವರ್ಯ ಇನ್ಫ್ರಾ ಪ್ರಾಜೆಕ್ಟ್. ಎಸ್, ಯಾವ್ಯಾವ ವಿಚಾರವಾಗಿ ಇದಿಷ್ಟೆಲ್ಲ ಹೇಳದ್ನಲ್ಲ ನಾನು ಹೆಸರುಗಳನ್ನ, ಆ ಹೆಸರುಗಳು ಯಾವ್ಯಾವುದು ಅಂತಂದ್ರೆ ಅಕ್ರಮವಾಗಿ ನೋಂದಣಿ ಆಗಿರುವಂತಹ ಅಪಾರ್ಟ್ಮೆಂಟ್ಗಳ ಅಥವಾ ಒಂದಿಷ್ಟು ಪ್ರಾಪರ್ಟಿಗಳ ವಿಚಾರವನ್ನ ನಾನು ಹೇಳಿದ್ದು. ಅಕ್ರಮ ಆಗಿರುವಂತಹ ಆಸ್ತಿ ವಿವರಗಳು ನಾನು ಇವಾಗ ಹೇಳಿರೋದು. ಯಾವುದು? ಮಹಾವೀರ ಸಿತಾರ ಅಪಾರ್ಟ್ಮೆಂಟು, MSRN ಈ ಒಂದು ಅಪಾರ್ಟ್ಮೆಂಟು, ಪಾರ್ಕ್ ವ್ಯೂ, ಮಿಸ್ಸಿಂಗ್ ಅಪಾರ್ಟ್ಮೆಂಟ್ಗಳು, ಇದೆಲ್ಲವೂ ಕೂಡ ಅಕ್ರಮವಾಗಿ ನೋಂದಣಿ ಆಗಿರುವಂತಹ ವಿಚಾರಗಳು. ಜೆಪಿ ನಗರದ ಸಬ್ ರಿಜಿಸ್ಟ್ರಾರ್ನಲ್ ಆಫೀಸ್ನಲ್ಲಿ ನಾಗರಾಜ್ ದೇವರಾಜ್ ಅಂಡ್ ಟೀಮ್ ನಿಂದ ಈ ಒಂದು ಅಕ್ರಮವಾಗಿದೆ. ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಕೋಟಿ ಕೋಟಿ ದೋಚ್ಕೊಂಡು ಆ ದುಡ್ಡಲ್ಲಿ ಚೆನ್ನಾಗಿರ್ತೀರಲ್ಲ, ಸರ್ಕಾರ ಇವ್ರ ಬಗ್ಗೆ ಕೇಳೋದೇ ಇಲ್ವಾ ಅಂತ. ಕಂದಾಯ ಸಚಿವರೇ ನೋಡ್ಲೇಬೇಕು. ಸಬ್ ರಿಜಿಸ್ಟರ್ ಅಕ್ರಮದ ವಿರುದ್ಧ ನೀವು ಮಾತಾಡಲೇಬೇಕು. ಅಕ್ರಮ ಎಸಗಿರುವಂತಹ ಸಬ್ ರಿಜಿಸ್ಟರ್ಗಳ ಮೇಲೆ FIR ಹಾಕಿ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡಿರುವಂತಹ ಬಿಲ್ಡರ್ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಈ ಖಾತೆ ಇಲ್ಲದೆ ಖಾತಾ ಮಾಡಿಸುವ ಆಸ್ತಿಗಳನ್ನ ಈ ಖಾತಾ ವ್ಯಾಪ್ತಿಗೆ ಸೇರಿಸಿ ಸರ್ಕಾರದ ನಿಯಮ ಪಾಲನೆ ಮಾಡದೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ಇದೆಲ್ಲ ಮಾಡಲೇಬೇಕಾಗಿರೋ ವಿಚಾರ. RR ನಗರ, ಜೆಪಿ ನಗರ ಸಬ್ ರಿಜಿಸ್ಟರ್ಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಕ್ರಮ ನೋಂದಣಿ ಮಾಡಿ ಅಧ್ವಾನ ಮಾಡಿರುವ ಆಸ್ತಿಗಳನ್ನ ಸರಿಪಡಿಸಿ. ಕಂದಾಯ ಸಚಿವರೇ ಕೂಡಲೇ ಈ ಒಂದು ವಿಚಾರವನ್ನ ನೀವು ನೋಡ್ಲೇಬೇಕು. ವಿಚಾರ ಏನು ಅಂತಂದ್ರೆ ಎಲ್ಲಾ ವಿಚಾರವೂ ಕೂಡ ಕಂದಾಯ ಸಚಿವರಿಗೆ ಗೊತ್ತಿರುತ್ತೆ. ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿ ಯಾಕಿದ್ದೀರಾ? ನಡೆದಿರುವಂತಹ ಅಕ್ರಮಗಳನ್ನ ಸರಿಪಡಿಸಿ, ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಿ. ಪ್ರತಿಷ್ಠಿತ ಬಿಲ್ಡರ್ಗಳಿಂದ ಕಂತೆ ಅಕ್ರಮ ಆಸ್ತಿ ರಿಜಿಸ್ಟ್ರೇಷನ್ ಆಗಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಜನಸಾಮಾನ್ಯರಿಗೆ ಆಗುವಂತಹ ನಷ್ಟವನ್ನ ತುಂಬಿಕೊಡಿ. ತಾಕತ್ತಿದ್ರೆ ಅವರನ್ನ ಯಾರು ಅಕ್ರಮ ಮಾಡಿದಾರಲ್ಲ ಅವರನ್ನ ಮೊದಲ ಕೆಲಸದಿಂದ ತೆಗೆದಾಕಿ. ಎಸ್, ಈ ವಿಚಾರವಾಗಿ ಮಾತನಾಡೋಕೆ ಕೃಷ್ಣ ಅವರು ಇದ್ದಾರೆ ನಮ್ಮ ಜೊತೆಗೆ, ಪ್ರತಿನಿಧಿ ಕೃಷ್ಣ ಅವರು. ಕೃಷ್ಣ ಅವರೇ, ಹೇಳಿದ್ದು ಹೇಗೆ ಅಕ್ರಮ ನಡೀತಾ ಇದೆ? ಕಂದಾಯ ಇಲಾಖೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಾ? ಕಾವ್ಯ, ಕಂದಾಯ ಇಲಾಖೆ ಅಂದ್ರೆ ಅಕ್ರಮ ಭ್ರಷ್ಟಾಚಾರ ಅಂತ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಈಗಲೂ ಸಹ ಕಂದಾಯ ಇಲಾಖೆಯಲ್ಲಿ ಅಕ್ರಮ ಭ್ರಷ್ಟಾಚಾರ ರಾಜಾರೋಷವಾಗಿ ಕೂಡ ನಡೀತಾ ಇದೆ. ಸಬ್ ರಿಜಿಸ್ಟ್ರಾರ್ಗಳು ಅಂದ್ರೆ ಅಲ್ಲಿ ಅಕ್ರಮ ಭ್ರಷ್ಟಾಚಾರ ಅನ್ನೋದು ಈ ಮೊದಲಿನಿಂದ ಕೂಡ ನಡೀತಾ ಇತ್ತು. ಆದ್ರೆ ಸರ್ಕಾರ ಅಕ್ರಮವನ್ನು ತಡೆಯಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ.
ಯಾಕಂದ್ರೆ ಅಕ್ರಮವನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಈ ಖಾತಾ ವ್ಯವಸ್ಥೆಯನ್ನ ಸಿಸ್ಟಮ್ ಅನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿದೆ, ಐಜಿಆರ್ ಇಲಾಖೆ ಕೂಡ ಜಾರಿ ಮಾಡಿದೆ. ಆದ್ರೆ ಈ ಖಾತಾ ಸಿಸ್ಟಮ್ ಜಾರಿ ಆದ್ರೂ ಕೂಡ ಸಬ್ ರಿಜಿಸ್ಟರ್ಗಳಲ್ಲಿ ಅಕ್ರಮ ಭ್ರಷ್ಟಾಚಾರ ರಾಜಾರೋಷವಾಗಿ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಆರ್.ಆರ್. ನಗರ ಮತ್ತು ಜೆ.ಪಿ. ನಗರ ಸಬ್ ರಿಜಿಸ್ಟರ್ ಕಚೇರಿಗಳಂತೂ ಅಕ್ರಮ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದ್ ಕಡೆ ಕಂದಾಯ ಸಚಿವರ ಗಮನಕ್ಕೆ ಗೊತ್ತಿಲ್ಲದಂತ ರೀತಿಯಲ್ಲಿ ಐಜಿಆರ್ ಕಮಿಷನರ್ ಗಮನಕ್ಕೆ ಬಾರದಂತ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಮಿತಿಮೀರಿ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಆಸ್ತಿಯನ್ನ ನೋಂದಣಿ ಮಾಡಬೇಕಂದ್ರೆ PID ನಂಬರ್ ಇರುತ್ತೆ, PID ನಂಬರ್ ಆಧಾರದಲ್ಲಿ ಕೂಡ ಅದನ್ನ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಆರ್.ಆರ್. ನಗರ ಮತ್ತು ಜೆ.ಪಿ. ನಗರ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಯಾವುದೇ ಕಾನೂನುಗಳನ್ನ ಪಾಲನೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ. ಸರ್ಕಾರದ ನಿಯಮಗಳನ್ನ, ಸರ್ಕಾರದ ರೂಲ್ಸ್ ಗಳನ್ನ ಯಾವುದನ್ನು ಕೂಡ ಪಾಲನೆ ಮಾಡದೆ ಈ ಖಾತಾ ವ್ಯಾಪ್ತಿಯಲ್ಲಿ ಆಸ್ತಿಗಳನ್ನ ನೋಂದಣಿ ಮಾಡದೆ ಬೇಕಾಬಿಟ್ಟಿಯಾಗಿ ಆಸ್ತಿಗಳನ್ನ ನೋಂದಣಿ ಮಾಡುವಂತ ಪ್ರಯತ್ನವನ್ನ ಆರ್.ಆರ್. ನಗರ ಮತ್ತು ಜೆ.ಪಿ. ನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಾಜಾರೋಷವಾಗಿ ಕೂಡ ಮಾಡ್ತಾ ಇದೆ. ಒಂದ್ ಕಡೆ ಸರ್ಕಾರ ಈ ಖಾತಾ ವ್ಯಾಪ್ತಿಯನ್ನ ತಂದ್ರು ಕೂಡ, ಈ ಖಾತಾ ಸಿಸ್ಟಮ್ ಅನ್ನ ತಂದ್ರು ಕೂಡ ಅದನ್ನ ಪಾಲನೆ ಮಾಡುವಂತ ಪ್ರಯತ್ನವನ್ನ ಆರ್.ಆರ್. ನಗರ ಮತ್ತು ಜೆ.ಪಿ. ನಗರ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಆಸ್ತಿಗಳನ್ನ ಕೂಡ ನೋಂದಣಿ ಮಾಡಿದರೆ ಆಸ್ತಿಗಳನ್ನ ನೋಂದಣಿ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಷ್ಠಿತ ಬಿಲ್ಡರ್ಗಳನ್ನ ಬಳಿ ಕೋಟಿ ಅಕ್ರಮವನ್ನ, ಭ್ರಷ್ಟಾಚಾರ, ಲಂಚವನ್ನ ತೆಗೆದುಕೊಂಡು ಅಕ್ರಮವಾಗಿ ಆಸ್ತಿಗಳನ್ನ ನೋಂದಣಿ ಮಾಡಿರುವುದು ಈಗ ದಾಖಲೆಗಳೇ ಕೂಡ ಸಾಕ್ಷಿ ಸಮೇತ ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಒಂದು PID ನಂಬರ್ ಅಲ್ಲಿ ಒಂದು ಆಸ್ತಿಯನ್ನ ಕೂಡ ನೋಂದಣಿ ಮಾಡಬೇಕಾಗುತ್ತೆ. ಆದ್ರೆ ಒಂದೇ PID ನಂಬರ್ದಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ನೋಂದಣಿ ಮಾಡುವಂತ ಪ್ರಯತ್ನವನ್ನ ಜೆ.ಪಿ. ನಗರ ಮತ್ತು ಆರ್.ಆರ್. ನಗರ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಅಕ್ರಮವಾಗಿ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕಂದಾಯ ಸಚಿವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ, ಐಜಿಆರ್ ಕಮಿಷನರ್ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಒಂದು ವೇಳೆ ಇದೇ ರೀತಿಯಲ್ಲಿ ಅಕ್ರಮವನ್ನ ನಿಯಂತ್ರಣ ಮಾಡಿಲ್ಲದೆ ಇನ್ನಷ್ಟು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಅಕ್ರಮ ಭ್ರಷ್ಟಾಚಾರ ನಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಜೆ.ಪಿ. ನಗರ ಮತ್ತು ಆರ್.ಆರ್. ನಗರ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಅಕ್ರಮ ನಡೆದಿರೋದು ಕೂಡ ಪತ್ತೆಯಾಗಿದೆ. ಇನ್ನೂ ಸಹ ಬೆಂಗಳೂರಿನಲ್ಲಿರುವಂತಹ 48 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಇದೇ ರೀತಿಯ ಅಕ್ರಮ ಭ್ರಷ್ಟಾಚಾರ ಕೂಡ ನಡೆದಿರೋದು ಕೂಡ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಸಚಿವರು ಎಚ್ಚೆತ್ತುಕೊಂಡು ಒಂದು ವೇಳೆ ತನಿಖೆಗೆ ಆದೇಶವನ್ನ ಮಾಡಿದ್ರೆ ಬಹುಶಃ ಬೆಂಗಳೂರಲ್ಲಿರುವಂತಹ ಎಲ್ಲಾ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೂಡ ಇದೇ ರೀತಿಯ ಅಕ್ರಮ ಭ್ರಷ್ಟಾಚಾರ ರಾಜಾರೋಷವಾಗಿ ಕೂಡ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಕಂದಾಯ ಸಚಿವರು ಕೂಡಲೇ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇನ್ನಷ್ಟು ಸಬ್ ರಿಜಿಸ್ಟರ್ ಕಚೇರಿಗಳು ಕೂಡ ಅಕ್ರಮ ಭ್ರಷ್ಟಾಚಾರ ಇನ್ನಷ್ಟು ತಾಡು ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಕಾವ್ಯ, ಈಗ ಭ್ರಷ್ಟಾಚಾರ ಎಸಗಿರುವಂತಹ ಗಿರೀಶ್ ಹಾಗೆ ನಾಗರಾಜ್, ದೇವರಾಜ್ ಅವರ ಪರಿಸ್ಥಿತಿ ಏನಾಗಬಹುದು? ಹಾಗಾದ್ರೆ ಅವರಿಂದ ಕೆಲಸದಿಂದ ತೆಗೆದುಹಾಕ್ತಾರಾ? ಏನ್ ಕತೆ? ಕಾವ್ಯ, ಸದ್ಯದ ಮಟ್ಟಿಗೆ ಐಜಿಆರ್ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇದ್ರೆ, ತನಿಖೆಯಲ್ಲಿ ಬಹುಶಃ ಆರ್.ಆರ್. ನಗರ ಮತ್ತು ಜೆ.ಪಿ. ನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಬ್ ರಿಜಿಸ್ಟರ್ಗಳೇ ಈ ಅಕ್ರಮವನ್ನ ಕೂಡ ಮಾಡಿದ್ದಾರೆ. ಈ ಖಾತಾ ವ್ಯಾಪ್ತಿಯನ್ನ ಸರ್ಕಾರ ಭ್ರಷ್ಟಾಚಾರ ನಡೀಬಾರ್ದು, ಅಕ್ರಮ ನಡೀಬಹುದು, ಎಲ್ಲವೂ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ಈ ಖಾತಾ ಸಿಸ್ಟಮ್ ಅನ್ನ ಕೂಡ ಸರ್ಕಾರ ಜಾರಿ ಮಾಡಿದೆ. ಆದ್ರೆ ಈ ಖಾತಾ ವ್ಯಾಪ್ತಿಯನ್ನ ಅಳವಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈ ವ್ಯಾಪ್ತಿಯಲ್ಲಿ ಯಾವುದೂ ಆಸ್ತಿಗಳನ್ನ ಕೂಡ ನೋಂದಣಿ ಮಾಡುವಂತ ಪ್ರಯತ್ನವನ್ನ ಸಬ್ ರಿಜಿಸ್ಟರ್ಗಳು ಕೂಡ ಮಾಡ್ತಾ ಇಲ್ಲ. ಒಂದ್ ಕಡೆ ಆರ್.ಆರ್. ನಗರ ಸಬ್ ರಿಜಿಸ್ಟರ್ ಆಗಿರುವಂತಹ ಅಧಿಕಾರಿಗಳು ಈ ಅಕ್ರಮದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರವನ್ನು ನಡೆಸಿರೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಜೆ.ಪಿ. ನಗರ ಸಬ್ ರಿಜಿಸ್ಟರ್ಗಳಾದಂತಹ ದೇವರಾಜು ಮತ್ತು ನಾಗರಾಜರು ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿರೋದು ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಬಹುಶಃ ಕಂದಾಯ ಸಚಿವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವ ಅಧಿಕಾರಿಗಳು ಕಾನೂನು ನಿಯಮ ಮೀರಿ ಕೆಲಸ ಮಾಡಿದರೆ ಅವರ ವಿರುದ್ಧ ಕೂಡಲೇ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಪಾರದರ್ಶಕವಾಗಿ ಯಾರು ಕೆಲಸ ಮಾಡಿಲ್ಲ, ಜೆ.ಪಿ. ನಗರ ಜೊತೆಗೆ ಆರ್.ಆರ್. ನಗರ ಸಬ್ ರಿಜಿಸ್ಟರ್ಗಳು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ. ಬಹುಶಃ ಕೇವಲ ಇವೆರಡೇ ಸಬ್ ರಿಜಿಸ್ಟರ್ಗಳು ಮಾತ್ರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಹುಶಃ ಬೆಂಗಳೂರಲ್ಲಿರುವಂತಹ ಎಲ್ಲಾ ಸಬ್ ರಿಜಿಸ್ಟರ್ ಕಚೇರಿಗಳು ಕೂಡ ಈ ಖಾತಾ ವ್ಯಾಪ್ತಿಯನ್ನ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳದೆ ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ನೋಂದಣಿ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಬಹುಶಃ ಕಂದಾಯ ಸಚಿವರು ಈಗಲೇ ಎಚ್ಚೆತ್ತುಕೊಂಡ್ರೆ ಬಹುಶಃ ಈ ಅಕ್ರಮವನ್ನ ಕೂಡ ತಡೆಯಬಹುದು. ಒಂದು ವೇಳೆ ಏನೂ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಉಡಾಪೆಯನ್ನ ಮಾಡಿದ್ರೆ ಬಹುಶಃ ಇನ್ನಷ್ಟು ಅಕ್ರಮ ಭ್ರಷ್ಟಾಚಾರ ತಾಣಾಗೋದ್ರಲ್ಲಿ ಸಬ್ ರಿಜಿಸ್ಟರ್ಗಳು ಯಾವುದೇ ಅನುಮಾನ ಇಲ್ಲ. ಕೂಡ ಕೂಡಲೇ ಕಂದಾಯ ಸಚಿವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಒಂದು ವೇಳೆ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಸಬ್ ರಿಜಿಸ್ಟರ್ಗಳು ಇನ್ನಷ್ಟು ದಂಧೆಯನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಕಾವ್ಯ, ಥ್ಯಾಂಕ್ ಯು ಕೃಷ್ಣ, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಂದಾಯ ಸಚಿವರು ಒಮ್ಮೆ ಆದ್ರೂ ಈ ಕಡೆ ತಲೆ ಹಾಕಬೇಕು, ನೋಡಬೇಕು. ಈಗ ಆಗಿರುವಂತಹ ಕೋಟಿ ಕೋಟಿ ಅವ್ಯವಹಾರಗಳನ್ನ ಸರಿಪಡಿಸಬೇಕು.
ಅವರೇ ಮಾಡಿದ್ದಾರೆ ಅಂತ ಅಂದ್ರೆ ಗಿರೀಶ್ ಹಾಗೆ ಏನ್ ನಾಗರಾಜು ದೇವರಾಜ್ ಇದ್ದಾರಲ್ಲ ಅವರೇ ಮಾಡಿದ್ದಾರೆ ಅಂತಂದ್ರೆ ಕೆಲಸದಿಂದ ಅಮಾನತ್ತು ಮಾಡಬೇಕು. ಎಸ್, ಈ ಕೆಲಸಗಳನ್ನ ಮೊದಲು ಮಾಡಬೇಕು. ನಾಚಿಕೆ ಮಾನ ಮರ್ಯಾದೆ ಇದ್ದವರು ಈ ಲಂಚ ತಗೊಳ್ಳಲ್ಲ, ಸರ್ಕಾರಕ್ಕೆ ಮೋಸ ಮಾಡಿ ಜೀವನ ಮಾಡಲ್ಲ.